ಚಲಿಸು ಬಲದಿಹದಮ್ಮಿ ಕಾದಾಡಲು ದೂರದೊಡವಿಯೊಡೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದು ಎಲ್ಲಿ ಹೋಗಿ ಕಂದರದ ಪಡಿತದಲ್ಲಿ ಬಿಳಿತಕ್ಕದು ಕಾಮ ಸುರಿಯದು ಬೇನೆಲ್ಲ ಜೀವನು ತಿಳಿಯದು ಕೀರ್ತಿ ಕಾಂಚನವೆಂಬು ಆಸೆಗಳಿಂದ ಜನಿಸುವ ಕಾಂತಿಯ ಇಲ್ಲಿ ಆತ್ಮವು ಪಡೆದು ನಲಿಯುವುದು ನಿಚ್ಚವಾಗಿನ ಶಾಂತಿಯ ತಂದೆಯರಿಯಾನಂದ ವಾಹಿನಿಯಲ್ಲಿ ಸಂತತ ಹರಿಯುವುದು ಅಲ್ಲಿ ಮೂಡಿದ ಮಾನವೀಯ ವೀರ ಸನ್ಯಾಸಿ ಅಲ್ಲಿ ಮೂಡಿದ ಮಾನವೀಯ ವೀರ ಸನ್ಯಾಸಿ ಬೆಳೆಯ ಕೊಯ್ವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಹುಟ್ಟಿ ಮೈ ಒಳೆದಾತ್ಮ ಬಾಳಿನ ಬಲೆಯ ತಪ್ಪದೆ ಹೊರುವುದು ಕಟ್ಟು ಮೀರಿವನಾವನಿರುವರು ಕಟ್ಟು ಕಟ್ಟದಿರುವುದು ಪುಣ್ಯಗಳೆಂದರು ದಕ್ಷಿಗಳಿಂದರು ಪಾದುರೇರಂತಾತ್ಮವೆಂಬುದು ನಾಮರೂಪಾತೀತವು ಮುಕ್ತಿ ಬಂಧಗಳೆಲ್ಲದಾತ್ಮವು ಸರ್ವತಿಯಾತೀತವು ತತ್ವಮಸಿ ಎಂದರಿತು ಸಾಧುವೆ ಆಳು ಜಾತಿಯ ಹಾಡನು ಹಾಡಿನಿಂದೆಚ್ಚರಿಸು ಹರವಿವನಮ್ಮಲಿ ಕಾಯ್ದಾಳನು ಯಾರು ಸಿದ್ಧನೆ ವಿಶ್ವವರಿಯಲಿ ಆಡು ಸನ್ಯಾಸಿ ಸಾರು ಸಿದ್ಧನೆ ವಿಶ್ವವರಿ. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಬವಲಾಲ್ ಗುರುಜಿ ಅವರನ್ನ, ಎಲ್ಲ ಯೋಗಮುನಿ ಋಷಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಬೆನ್ನಪಡಿ ನೇರವಾಗಿರಲಿ, ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಕುತ್ತಿಗೆ ನೇರವಾಗಿರಲಿ, ಕಣ್ಣು ಮುಚ್ಚಿರಲಿ. ಈಗ ಓಮ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಓ ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ಎತ್ತಿ ಕೆಳಗಡೆ ಉಜ್ಜಿ ಬಿಸಿಯನ್ನು ಸಾಗಿಸಿಕೊಂಡು ಈಗ ಜಾಗಿಂಗನ್ನು ಮಾಡೋಣ. ನಮ್ಮ ಯೋಗ ಮಾಡೋಕ್ಕಿಂತ ಮೊದಲು ಶರೀರವನ್ನು ಸಡಿಲಿಸಬೇಕು. ಯಾವುದೇ ಆಸನ ಮಾಡಬೇಕಾದ್ರೆ ನಾವು ಶರೀರವನ್ನು ಸಡಿಲಿಸಿ ಕೀಲುಗಳನ್ನು
ನರನಾಡಿಗಳನ್ನು ಸಡಿಲಿಸುವುದರಿಂದ ನಮಗೆ ಯೋಗ ಮಾಡಲಿಕ್ಕೆ ಈಸಿ ಆಗ್ತದೆ. ಇಲ್ಲಾಂದ್ರೆ ಯಾವ್ದೇ ನರಗಳು ಇಡುವಂತ ತೊಂದರೆಗಳು ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡಬೇಕು? ನಿಧಾನ ಮಾಡು, ಖುಷಿ ಖುಷಿಯಾಗಿ ಮಾಡು, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡು. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭವಿಯಾಗುವ, ಸಮರಸ ಸುಖದನುಭವಿಯಾಗುವ. ಮತ್ತು ಇಷ್ಟಪಟ್ಟು ಮಾಡು, ಕಷ್ಟಪಟ್ಟು ಮಾಡಂಗಿಲ್ಲ. ಸ್ಥಿರಂ ಸುಖಂ ಆಸನಂ, ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಆನಂದವಾಗಿರಬೇಕು. ಈಗ ಏಳುವ ಗುರುದೇವನ ನೆನೆಯುವ, ಈಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭವಿಯಾಗುವ, ಸಮರಸ ಸುಖದನುಭವಿಯಾಗುವ. ಸ್ವಲ್ಪ ಈ ರೀತಿ ಕಾಲುಗಳನ್ನು ಮಾಡೋದು, ಸ್ವಲ್ಪ ಮೊದಲು ಈ ರೀತಿ ಮಾಡೋದು. ರೂಢಿ ಇದ್ದವರು ಎಲ್ಲವರು ಈ ರೀತಿ ನಿಧಾನ ಮಾಡಬೇಕು. ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಆಸನ ಹಾಕುವ ನಾವು ಅಲುಗದ ಕೂಡುವ, ಆಸನ ಹಾಕುವ ನಾವು ಅಲುಗದ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭವಿಯಾಗುವ, ಸಮರಸ ಸುಖದನುಭವಿಯಾಗುವ. ಬಸವ ಒಬ್ಬ ಅಲ್ಲಮ ಪ್ರಭುವ, ಬಸವ ಒಬ್ಬ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಶಿವಯೋಗದಿ ಕೈ ನೀಡಿ ಎನ್ನುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭವಿಯಾಗುವ, ಸಮರಸ ಸುಖದನುಭವಿಯಾಗುವ. ಯೋಗಿಯಾಗುವ
ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖಾನುಭಾವಿಯಾಗುವ ಸಮರಸ ಸುಖಾನುಭಾವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖಾನುಭಾವಿಯಾಗುವ ಸಮರಸ ಸುಖಾನುಭಾವಿಯಾಗುವ ಸಮರಸ ಸುಖಾನುಭಾವಿಯಾಗುವ ಸಮರಸ ಸುಖಾನುಭಾವಿಯಾಗುವ ಸಮರಸ ಸುಖಾನುಭಾವಿಯಾಗುವ ಉಸಿರನ್ನು ಬಿಡ್ತಾ ವಿಶ್ರಾಂತಿ ನಿಧಾನ ಕೆಳಗಡೆ ಒಂದು ಉಸಿರು ಬಿಡಬೇಕು, ಮೇಲ್ಗಡೆ ಒಂದು ಉಸಿರನ್ನು ತೆಗೆದುಕೊಳ್ಬೇಕು. ಈಗ ದೀರ್ಘವಾಗಿ ಉಸಿರಾಟವನ್ನು ಮಾಡಬೇಕು. ಈಗ ಸೂಕ್ಷ್ಮವಾಗಿ ಮಾಡೋಣ. ನಿಧಾನ ಎರಡು ಕೈಗಳು ನಮ್ಮ ಕಾಲಿನ ಮೇಲೆ ರೊಟೇಟ್ ಮಾಡಬೇಕು. ಈ ರೀತಿ ಸತ್ಯವೇದ ಹೇಳ್ತೈತಿ, ಪ್ರೀತಿ ತನ್ನಾಗ್ ಹೋಗ್ತೈತಿ, ಯೇಸು ಸ್ವಾಮಿ ಬರ್ತಾನಂತ ಮತ್ತ ಹೇಳ್ತೈತಿ. ಸತ್ಯವೇದ ಹೇಳ್ತೈತಿ, ಪ್ರೀತಿ ತನ್ನಾಗ್ ಹೋಗ್ತೈತಿ, ಯೇಸು ಸ್ವಾಮಿ ಬರ್ತಾನಂತ ಮತ್ತ ಹೇಳೈತಿ. ಮನುಷ್ಯ ನಿನ್ನ ಗತಿ ಏನ ಹೇಳಲಿ, ಮನುಷ್ಯ ನಿನ್ನ ಗತಿ ಏನ ಹೇಳಲಿ, ಮನುಷ್ಯ ನಿನ್ನ ಗತಿ ಏನ ಹೇಳಲಿ, ಮನುಷ್ಯ ನಿನ್ನ ಗತಿ ಏನ ಹೇಳಲಿ. ಸತ್ಯವೇದ ಹೇಳ್ತೈತಿ, ಪ್ರೀತಿ ತನ್ನಾಗ್ ಹೋಗ್ತೈತಿ, ಯೇಸು ಸ್ವಾಮಿ ಬರ್ತಾನಂತ ಮತ್ತ ಹೇಳ್ತೈತಿ. ಪಾಪ ಹೆಚ್ಚಾಗುಂತೈತಿ, ಲೋಕ ನಾಶ ಹೊಂಟೈತಿ, ಒಬ್ಬರ ಕಂಡ್ರ ಒಬ್ಬರಿಗೆ ಮೈಯೆಲ್ಲ ಉರಿತೈತಿ. ಪಾಪ ಹೆಚ್ಚಾಗುಂತೈತಿ, ಲೋಕ ನಾಶ ಹೊಂಟೈತಿ, ಒಬ್ಬರ ಕಂಡ್ರ ಒಬ್ಬರಿಗೆ ಮೈಯೆಲ್ಲ ಉರಿತೈತಿ. ಮನುಷ್ಯ ನಿನ್ನ ಗತಿ ಏನ ಹೇಳಲಿ, ಮನುಷ್ಯ ನಿನ್ನ ಗತಿ ಏನ ಹೇಳಲಿ, ಮನುಷ್ಯ ನಿನ್ನ ಗತಿ ಏನ ಹೇಳಲಿ, ಮನುಷ್ಯ ನಿನ್ನ ಗತಿ ಏನ ಹೇಳಲಿ. ಪಾದಹಸ್ತಾಸನ ಮಾಡೋಣ. ಎರಡು ಕೈಗಳು ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಈಗ ಎರಡೂ ಕೈಗಳನ್ನು ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ನಿಧಾನವಾಗಿ ಈ ರೀತಿ ಕೈಗಳು ಭೂಮಿಗೆ ಸಮಾಂತರವಾಗಿರ್ಬೇಕು. ಈ ರೀತಿ ಅಂದಾಗ ಪೂರ್ಣ ಕೈಗಳ ಮೇಲ್ಗಡೆ ಎತ್ತಬೇಕು. ಕೈಗಳು ಈ ರೀತಿ ನೇರವಾಗಿರ್ಬೇಕು. ಆಮೇಲೆ ತೀನಂದಾಗ
ತೇ ಅಂದಾಗ ಕೈಗಳು ಪಾದದ ಹತ್ತಿರ ಬರಬೇಕು. ಎರಡೂ ಕಾಲುಗಳು ಸಾಧ್ಯ ಆದಷ್ಟು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾಲುಗಳನ್ನು ಬಗ್ಗಿಸಬಾರದು. ನಮ್ಮ ನರದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಸಾಧ್ಯ ಆದಷ್ಟು ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ನಿಲ್ಬೇಕು. ಲಾಭವನ್ನು ಪಡ್ಕೋಬೇಕಾದ್ರೆ ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ಇರಬೇಕು. ಚ ಛೇ. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕಾಲುಗಳು ಈ ರೀತಿ ಕೂಡಿರಲಿ. ನಮ್ಮ ಕೈಗಳು ನಡೆದ ಮೇಗಿರಲಿ. ಕೆಳಗಿನ ಭಾಗ ನೇರವಾಗಿರ್ಬೇಕು, ಮೇಲಿನ ಭಾಗ ಬಗ್ಗಿರ್ಬೇಕು. ಏಕ್ ಇದು ಈಗ ತಾಡಾಸನ ಮಾಡೋಣ. ಈ ಕೈಗಳು ಲಾಕ್ ಆಗಿರಬೇಕು. ನಿಧಾನವಾಗಿ ಕೈಗಳನ್ನ ಮೇಲ್ಗಡೆ ಎತ್ತಬೇಕು. ಅಂಗೈಗಳು ಆಕಾಶ ಕಡೆ ನೋಡ್ತಾ ಇರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಸಾಧ್ಯ ಆದಷ್ಟು ಕಿವಿಗೆ ತಾಗಿರಬೇಕು. ಹಿಂಬಡ ಪೂರ್ಣವಾಗಿ ಎತ್ತಿರಬೇಕು. ಬಹಳಷ್ಟು ಈ ಆಸನದಿಂದ ಸಣ್ಣ ಮಕ್ಕಳಿಗೆ ಬಹಳಷ್ಟು ಉಪಯೋಗ ಅದ. ಗಿಡ್ಡಿದ್ದವ್ರು ಹೈಟ್ ಆಗ್ತಾರೆ, ಮೆಮೊರಿ ಪವರ್ ಜಾಸ್ತಿ ಆಕತಿ. ಅದಲ್ಲದೆ ನಮ್ಮ ಕೈಗಳು ನೋವುಗಳು, ಕೀಳುಗಳು ಸಡಿಲ ಆಗ್ತಾವ. ದೋ ವಿಶ್ರಾಮ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನೆತ್ತಿ ಬಲ ತೊಡೆಯ ಮೇಲೆ ಮಾಡೋದು ಮತ್ತು ನಿಧಾನವಾಗಿ ಮಾಡಬೇಕು. ವಿಶ್ರಾಮ. ಈಗ ಬಲಗಾಲನೆತ್ತಿ ಎಡ ತೊಡೆಯ ಮೇಲೆ ಹಿಡಿದು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೊಳ್ಬೇಕು. ಮನಸ್ಸು ನಮ್ಮ ಕಡೆ ಇತ್ತಂದ್ರೆ ಮಾಡ್ಬೋದು, ಹೆಚ್ಚೆಚ್ಚಿ ನಿಲ್ಬೋದು. ಅದೇ ಸ್ಥಿತಿಯನ್ನು ನಾವು ಪಡ್ಕೋಬೇಕು.
ವಿಶ್ರಾಮ. ಈಗ ನೋಡೋಣ, ಗರುಡಾಸನ ಮಾಡೋಣ. ಈ ರೀತಿ ಸ್ವಲ್ಪ ಬಗ್ಗಿ ಈ ರೀತಿ ಗರುಡಾಸನ ಮಾಡ್ಬೋದು. ಈ ಗರುಡಾಸನ ಮಾಡೋದ್ರಿಂದ ಚೆನ್ನಾಗಿ ನಡದೊಳಗೆ ಶಕ್ತಿ ಬರ್ತದೆ. ನಡದುಗಳು ನಿವಾರಣೆ, ನಡದೊಳಗೆ ನೋವು ಇದ್ದು ಅಂದ್ರೆ ಅಥವಾ ಬೆನ್ನು ನೋವುಗಳಿದ್ದು ಅಂದ್ರೆ ಈ ಗರುಡಾಸನ ಒಳ್ಳೆಯ ಆಸನ ಇದು. ಈ ಆಸನ ಈ ನಡದ ನೋವು ಇದ್ದವರಿಗೆ ನಡದೊಳಗೆ ಶಕ್ತಿ ಬರ್ತದೆ. ಹೆಚ್ಚು ನೀವು ಈ ಗರುಡಾಸನ ಮಾಡೋದ್ರಿಂದ ಅನೇಕ ತೊಂದರೆಗಳು ನಿವಾರಣೆ ಆಗ್ತದೆ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. 12 ಮಂತ್ರಗಳೊಂದಿಗೆ ಸೂರ್ಯ ನಮಸ್ಕಾರವನ್ನು. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ವಿಶ್ರಾಮ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳನ್ನ ಹೆಸರನ್ನು ಹೇಳ್ತಾ ಇನ್ನೊಂದ್ಸಲ ಮಾಡೋಣ. ಬನ್ನಿ. ಪ್ರಣಾಮಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಇದು ಏಕ ದಕ್ಷಿಣ ಸಂಚಾಲನ, ಪಾದಹಸ್ತಾಸನ, ಊರ್ಧ್ವಸ್ತಾಸನ, ನಮನಾಸನ, ವಿಶ್ರಾಮ. ಸ್ವಲ್ಪ ಕಾಲುಗಳನ್ನು ಸಡಿಲಿಸಿ ಈ ಎರಡೂ ಪಾದಗಳನ್ನು ಭೂಮಿಗೆ ತಾಗಿಸೋದು. ಈ ರೀತಿ ಎರಡೂ ಕೈಗಳ ಹಿಂದಿರಬೇಕು. ಎಷ್ಟು ಸಾಧ್ಯಕದಷ್ಟು ನಿಧಾನವಾಗಿ ಈ ರೀತಿ ಮೇಲ್ಗಡೆ ಹತ್ತಬೇಕು.
ವಿಶ್ರಾಮ. ಈಗ ಸ್ವಲ್ಪ ಕಾಲುಗಳನ್ನ ಅಗಲ ಮಾಡೋಣ. ಈ ರೀತಿ ಕೈಗಳಲ್ಲಿ 10 ಸಲ ಮಾಡೋಣ. 1 2 3 4 5 6 ನಮ್ಮ ಇವೆಲ್ಲ ಮಾಡೋದ್ರಿಂದ ನಡಗಳು, ಮೊಣಕಾಲಿನ ನೋವುಗಳು ಸ್ಟ್ರಾಂಗ್ ಆಗ್ತಾವೆ ಮತ್ತು ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತೈತಿ. ಮತ್ತು ಅನೇಕ ತೊಂದರೆಗಳು, ಮೊಣಕಾಲಿನ ತೊಂದರೆಗಳು, ನಡ ತೊಂದರೆಗಳು, ಕೈ ತೊಂದರೆಗಳು, ಕುತ್ತಿಗೆಯ ತೊಂದರೆಗಳು ಮತ್ತು ಕಣ್ಣಿನ ತೊಂದರೆಗಳು ಇವೆಲ್ಲ ನಿವಾರಣೆ ಆಗ್ತವೆ. ವಿಶ್ರಾಮ. ಆಮೇಲೆ ಕಾಲುಗಳನ್ನು ಸ್ವಲ್ಪ ಈ ರೀತಿ ನಿಧಾನವಾಗಿ ಸರಿಸ್ಕೋತ ಹೋಗುದು. ಈಗ ಬಲಗಾಲನ್ನು ತೆಗೆದು ಅದನ್ನ ಕಾಲುಗಳನ್ನು ಈ ರೀತಿ ತಗೋದು. 1 2 3 4 5 6 7 8 9 10. ಈಗ 1 2 3 4 5 6 7 8 9 10. 1 2 3 4 5 6 7 8 9 10. ಈಗ ನಿಧಾನವಾಗಿ ಎಷ್ಟು ಸಾಧ್ಯ ಕೈಗಳನ್ನು ಇರುತ್ತವೆ. ಈಗ ಅರ್ಧ ಪಾದಾಸನ ಮಾಡೋಣ. ಈಗ ಎಡಗಾಲನ್ನು ಮಚ್ಚಿ ಈಗ ಎರಡೂ ಪಾದಗಳನ್ನು ಈ ರೀತಿ ಕೈಗಳನ್ನು ತೆಗೆದುಕೋಬೇಕು. ಈ ರೀತಿ ಲಾಕ್ ಮಾಡಿ ನಿಧಾನವಾಗಿ ಎರಡೂ ಕಾಲಗಳನ್ನು ಸರಿಸೋದು. ಹನಿಯನ್ನು ಆಮೇಲೆ ಬಳ್ಳಗಳನ್ನು ಹಿಡ್ಕೋದು. ಹಿಡ್ಕೊಂಡು ನಿಧಾನವಾಗಿ ಮೊಣಕೈಯನ್ನು ಇದನ್ನೆಲ್ಲ ಕಚ್ಚೋದು.
ವಿಶ್ರ. ಈಗ ಮಂಡೂಕಾಸನ ಮಾಡೋಣ. ಈಗ ಈ ರೀತಿ ಹಬ್ಬಗಳನ್ನು ಮೇಲ್ಗಡೆ ಹಾಕಿ ಒಳಗಡೆ ಹಾಕಿ ಉಸಿರನ್ನು ಹಾಗೆ ಇಟ್ಕೊಳ್ಬೇಕು ಮತ್ತು ಕಪಾಲಭಾತಿ ಮಾಡಿದ್ರು ನಡೀತದೆ. ನಮ್ಮ ಎರಡು ತೊಡೆಗೆ ಎದೆ ತಾಗಿರ್ಬೇಕು, ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಈಗ ಎಡ ಹಸ್ತನ ಬಲ ಹಸ್ತದ ಮೇಲೆ ಇಡಬೇಕು. ನಿಮ್ಮ ಎರಡೂ ಕೈಗಳು ಕಿಬ್ಬಟ್ಟೆ ಒಳಗಡೆ ಇರಬೇಕು. ಈ ರೀತಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನೋಡಿ, ಇಷ್ಟು ಮಾಡೋದ್ರಿಂದ ಮಧುಮೇಹದವ್ರಿಗೆ, ನಡದ ನೋವು ಇದ್ದವ್ರಿಗೆ, ಮೊಣಕಾಲಿನ ನೋವು ಇದ್ದವ್ರಿಗೆ ಮತ್ತು ಕೈಗಳ ಗಟ್ಟಾಗ್ತಾವೆ, ತಟಸ್ಥನ ನಿವಾರಣೆ ಆಗ್ತದೆ. ಇದು ಈಗ ಸೂಕ್ತ ವಜ್ರಾಸನ ಮಾಡೋಣ. ಈ ರೀತಿ ಎರಡೂ ಕಬ್ಬಳಗಳು ಕೂಡಿರಬೇಕು. ಈ ರೀತಿ ನಮ್ಮ ಎರಡೂ ಕೈಗಳನ್ನು ಏನು ಮಾಡಬೇಕು, ಈ ರೀತಿ ನಿಧಾನವಾಗಿ ಕೈಗಳನ್ನು ಊರ್ತಾ ಹೋಗ್ಬೇಕು. ಈ ರೀತಿ ಊರು ಸಾಧ್ಯ ಆದ್ರೆ ತೊಡೆಗಳು ಕೂಡಿರಲಿ, ಇಲ್ಲಿದ್ರು ನಡೀತದೆ. ನಿಧಾನವಾಗಿ ಈ ರೀತಿ ಕೈಗಳಿಂದ ಕುತ್ತಿಗೆ ದಿಶೆಯಿಂದ ಮಾಡ್ಕೋಬೇಕು. ಈ ರೀತಿ ಕೈಗಳನ್ನು ತೆಗೆದುಕೊಂಡು ನಿಧಾನವಾಗಿ ಹೇಳ್ಬೇಕು. ಇದು ಮಾಡೋದ್ರಿಂದ ನಮ್ಮ ನಡದ ನೋವುಗಳ ನಿವಾರಣೆ ಆಗ್ತದೆ, ಮೊಣಕಾಲಿನ ನೋವುಗಳ ನಿವಾರಣೆ ಆಗ್ತದೆ. ಮತ್ತು ನಡದ ನೋವು ಇದ್ದರೆ ಈ ಬೆನ್ನ ನೋವುಗಳು ನಿವಾರಣೆ ಆಗ್ತದೆ. ಕೈ ಒಳಗಿನ ಸ್ಟ್ರಾಂಗ್ ಇರ್ತಾವೆ, ಕೈಗಳು ಶಕ್ತಿಯುತವಾಗ್ತವೆ. ಕುತ್ತಿಗೆ ನೋವುಗಳು ನಿವಾರಣೆ ಆಗ್ತದೆ. ಸ್ಪೆಂಡಲಿಸಿಸ್ ಇದ್ದರೆ ಅದು ಕಡಿಮೆ ಆಗ್ತದೆ. ಈ ರೀತಿ ಮಾಡ್ಬೋದು. ಈಗ ನೋಡಿ, ಅರ್ಧ ಉಷ್ಟ್ರಾಸನ ಮಾಡೋಣ. ಈ ರೀತಿ ಕೈಗಳು ಎರಡೂ ಕಾಲುಗಳು ಕೂಡಿರಲಿ. ಕೆಳಗಿನ ಭಾಗ ನೇರವಾಗಿರುತ್ತೆ, ಬಗ್ಗಿಸಬಾರ್ದು. ಈ ನಡದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯಕ್ಕಂತಷ್ಟು ಬಗ್ಗಿಸ್ರಿ. ನಿಮಗೆ ಶಕ್ತಿ ಅನುಸಾರ ಮಾಡಿ. ಎರಡೂ ಕೈಗಳು ಈ ರೀತಿ ಕೂಡಿರಲಿ, ಕೈಗಳು ಕೂಡಿರಲಿ. ಈ ರೀತಿ ನಿಧಾನವಾಗಿ ಹತ್ತೇಳು ಮುಂದುಗಡೆ ಒತ್ತಬೇಕು. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಬಲಗೈಯಿಂದ ಬಲಗಾಲಿನ ಹಿಂಬಳೆ ಹಿಡ್ಕೋಬೇಕು. ಎಡಗೈಯನ್ನು ಎತ್ತಿ ಈ ರೀತಿ ಹಿಡ್ಕೋಬೇಕು. ಹೊಟ್ಟೆಯನ್ನು ಮುಂದುಗಡೆ ಒತ್ತಬೇಕು.
ಇದು ಈಗ ಗೋಮುಖ ಆಸನ ಮಾಡೋಣ. ಈ ರೀತಿಯಲ್ಲಿ ಗೋಮುಖ ಆಸನ ಮಾಡೋದ್ರಿಂದ ನಮ್ಮ ಕೈ ಅದನ್ನು ಪಡಿಸ್ತಾ ನಿವಾರಣೆ ಆಗ್ತದ. ಕುತ್ತಿಗೆ ನೋವು ಕಡಿಮೆ ಆಗ್ತಾವ, ಮೊಣಕಾಲು ನೋವುಗಳು ಕಡಿಮೆ ಆಗ್ತಾವ, ಬಜ್ಜು ವೇಟು ಮತ್ತು ಕಣ್ಣು ಮುಚ್ಚಿ ನಿಮ್ಮ ಶರೀರದಲ್ಲಿರುವ ಬಿಗಿತವನ್ನು ಗಮನಿಸಬೇಕು. ನೋವು ಈ ರೀತಿ ಯಾವ ಕಾಲು ಮೇಲ್ಗಡೆ ಆ ಕೈಯನ್ನು ಮೇಲ್ಗಡೆ ಹಾಕಬೇಕು. ಕಣ್ಣು ಮುಚ್ಚಿರಬೇಕು. ಶರೀರದಲ್ಲಿರುವ ನರನಾಡಿಗಳ ಬಿಗಿತವನ್ನು ಗಮನಿಸಬೇಕು. ಎಲ್ಲಿ ನೋವು ಬರ್ತದೆ ಅವುಗಳನ್ನು ಗಮನಿಸಬೇಕು. ಈಗ ಶಶಾಂಕಾಸನ ಮಾಡೋಣ. ಚೈಲ್ಡ್ ಪೋರ್ಷನ್. ಯಾರು ಮಾನಸಿಕವಾಗಿ ಬಳಲುವವರಿಗೆ ಬೇಜಾರಾದಾಗ ಅಥವಾ ಏನೋ ನಾವು ತ್ರಾಸ ಅನಿಸಿದಾಗ ನಿಧಾನವಾಗಿ ಶಶಾಂಕಾಸನವನ್ನು ಮಾಡಬೇಕು. ಇದಕ್ಕೆ ಚೈಲ್ಡ್ ಪೋರ್ಷನ್ ಅಂತಾರೆ. ಕೈಗಳು ನೇರವಾಗಿರಬೇಕು, ಹನಿಯನ್ನು ಹಚ್ಚಿರಬೇಕು, ಕಣ್ಣು ಮುಚ್ಚಿರಬೇಕು, ವಿಶ್ರಾಂತಿಯನ್ನು ಪಡ್ಕೋಬೇಕು. ಮನಸ್ಸನ್ನು ಶಾಂತವಾಗಿ ಮಾಡಿಸುವುದೇ ಈ ಆಸನದ ಒಂದು ಗುರಿ. ಸ್ಥಿರಂ ಸುಖಂ ಆಸನಂ. ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಆನಂದವಾಗಿರಬೇಕು, ಖುಷಿಯಾಗಿರಬೇಕು. ಹಾಗೆ ಆಸನಗಳನ್ನು ಮಾಡಬೇಕು ಅಂತೇಳಿ ಪತಂಜಲಿ ಋಷಿಗಳು ಹೇಳ್ಯಾರೆ. ನೋವು ಇಷ್ಟು ಇವತ್ತಿಗೆ ಆಸನಗಳನ್ನ ಮಾಡೋಣ. ಈಗ ಸ್ವಲ್ಪ ಕಪಾಲಭಾತಿಯನ್ನು ಮಾಡೋಣ. ನಮ್ದು ವಾಯುಮುದ್ರೆಯಲ್ಲಿ ಕೂತ್ಕೊಳ್ಳಿ. ಒಂದು ನಿಮಿಷ ಕಪಾಲಭಾತಿ ಮಾಡೋಣ. ಉಸಿರನ್ನ ಹೊರಗಡೆ ಬಿಡಿದಷ್ಟೇ, ಉಸಿರನ್ನ ತೆಗೆದುಕೊಳ್ಳಂಗಿಲ್ಲ. ಬಯೋಫಾಟ್, ಈ ಹೊಟ್ಟೆಯಿಂದ ಉಸಿರನ್ನ ಪೂರ್ತಿಯಾಗಿ ಹೊರಗಡೆ ಬಿಡೋದು, ಉಸಿರು ತೆಗೆದುಕೊಳ್ಳಂಗಿಲ್ಲ. ಬಹಳಷ್ಟು ಈ ವೇಟ್ ಕಡಿಮೆ ಮಾಡ್ಕೋಬೇಕಾದ್ರೆ ಮತ್ತು ಬೊಜ್ಜು ಕಡಿಮೆ ಮಾಡ್ಕೋಬೇಕಾದ್ರೆ ಇವೆಲ್ಲ ನಡೆದ ನೋವು, ಸ್ವಲ್ಪ ಫಸ್ಟ್ ಟೈಮ್ ಇದ್ದವ್ರಿಗೆ ಹೊಟ್ಟೆ ನೋವು ಅನಿಸ್ತದ, ಬೆನ್ನು ಮಾಡಿದ ಆ ನೋವು ಆದಂಗೆ ಆಕೈತೆ. ಯಾರಿಗೆ ಕಪಾಲಭಾತಿ ಭಾಳಷ್ಟು ಮಾಡಿದರೆ ಇದನ್ನ 5 ನಿಮಿಷ, 10 ನಿಮಿಷ, 15 ನಿಮಿಷ, ಇನ್ನೂ ತೊಂದರೆ ಇದ್ದವ್ರಿಗೆ ಅರ್ಧ ತಾಸು 30 ನಿಮಿಷ ಸಹ ಮಾಡ್ಬೋದು. ಎರಡೂ ಮೂಗಿನಿಂದ ಉಸಿರಾಟವನ್ನು ಮಾಡಬೇಕು, ಉಸಿರನ್ನು ಬಿಡಬೇಕು. ಬಲಗಡೆ ಉಸಿರು ಬಿಸಿ ಇರ್ತದೆ, ಎಡಗಡೆ ಉಸಿರು ತಂಪಿರ್ತದೆ. ಇದಕ್ಕೆ ಬಲಗಡೆಗೆ ಸೂರ್ಯನಾಡಿ ಇರ್ತಾರೆ, ಎಡಗಡೆಗೆ ಚಂದ್ರನಾಡಿ ಇರ್ತಾರೆ. ಹಿಂದ್ಗಡೆ 3 ಇಡ, ಪಿಂಗಳ, ಸುಷುಮ್ನ ನಾಡಿ ಅಂತ ಇರ್ತಾವ. ಅದಕ್ಕೆ ಯಮುನಾ, ಗಂಗಾ, ಸರಸ್ವತಿ ಅಂತಲೇ ಹೆಸರು ಹೇಳ್ತಾರೆ. ಅದು ಈಗ ಏನು ಮಾಡೋಣ, ಕೈಗಳನ್ನು ಲಾಕ್ ಮಾಡೋಣ. ಸ್ವಲ್ಪ ಕುತ್ತಿಗೆಯನ್ನು ಒತ್ತೋದು, ಕೈಯಿಂದ ಕುತ್ತಿಗೆಯನ್ನು ಹಿಂದೆ ಒತ್ತೋದು, ಕುತ್ತಿಗೆಯಿಂದ ಮುಂದುಗಡೆ ಒತ್ತೋದು.
ಚೇಂಜ್. ಇದನ್ನ ಹಿಂದ್ಗಡೆ ತಗೊಳ್ಳೋದು. ಕೈಯಿಂದ ಕುತ್ತಿಗೆಯನ್ನು ಮುಂದೆ ಒತ್ತೋದು, ಕುತ್ತಿಗೆಯಿಂದ ಹಿಂದೆ ಒತ್ತೋದು. ಇನ್ನು ಚೇಂಜ್. ಈಗ ಕೈಯಿಂದ ಈ ಕಡೆ ಒತ್ತೋದು, ಕುತ್ತಿಗೆಯಿಂದ ಈ ಕಡೆ ಒತ್ತೋದು. ಸ್ವಲ್ಪ ಲೂಸ್ ಬಿಡ್ದು ಒತ್ತೋದು, ಲೂಸ್ ಬಿಡ್ದು ಒತ್ತೋದು. ಆಮೇಲೆ ಈ ರೀತಿ ಈಗ ಏನು ಮಾಡಬೇಕು, ಎರಡೂ ಕೈಗಳನ್ನ ಈ ರೀತಿ ಹಿಡ್ಕೊಂಡು ಎಡಗೈಯಿಂದ ಬಲಗೈ ಜಗ್ಬದ್ ಮತ್ತೆ ಪೂರ್ಣವಾಗಿ ಮೇಲ್ಗಡೆ ಹತ್ತದು. ಇವ ನೋಡ್ರಿ ಕೈಗಳೊಳಗಿನ ಮೊಣಕೈಗಳು ನೋವುಗಳು ನಿವಾರಣೆ ಆಗ ಪೂರ್ಣವಾಗಿ ಈ ರೀತಿ ಜಗ್ಬೇಕು. ಇವೆಲ್ಲ ನೋವುಗಳು ನಿವಾರಣೆ ಆಗ್ಬೇಕು. ನೋವು ಅನಿಸ್ಬಾರ್ದು ನಾವು ಮಾಡೋ ಮುಂದೆ. ನಾವು ಸರಿಯಾಗಿ ಚೆನ್ನಾಗಿ ಶರೀರ ಇಟ್ಕೊಂಡಿಲ್ಲ ಅಂತ ತಿಳ್ಕೊಂಡು, ಯಾವಾಗ ನೋವು ಬರ್ತಾವು ಅಲ್ಲೇ ಶರೀರ ಚೆನ್ನಾಗಿ ಇಲ್ಲ ಅಂತ ತಿಳ್ಕೋಬೇಕು. ಈಗ ಕುತ್ತಿಗೆನ ಕೆಳಗಡೆ ಉಸಿರು ಬಿಡ್ತಾ ಬರಬೇಕು, ಉಸಿರು ತಗೋತಾ ಮೇಲ್ಗಡೆ ಬರಬೇಕು, ಮತ್ತೆ ಉಸಿರು ಬಿಡ್ತಾ ಮತ್ತು ಉಸಿರನ್ನು ತೆಗೆತಾ ಮೇಲ್ಗಡೆ ಬರಬೇಕು. ಈಗೇನು ಮಾಡಬೇಕು, ಬಲಗಡೆ ತಿರುಗಬೇಕು, ನಿಧಾನವಾಗಿ ಉಸಿರನ್ನು ಬಿಡ್ತಾ ಮತ್ತು ಉಸಿರು ತೆಗೆತಾ ಮುಂದ್ಗಡೆ ಬರಬೇಕು, ಮತ್ತು ನಿಧಾನವಾಗಿ ಈಗ ಎಡಕ್ಕೆ ಮತ್ತು ಬಲಕ್ಕೆ ಕಿವಿಯನ್ನು ತಾಕಿಸ್ಬೇಕು. ಈಗ ಕುತ್ತಿಗೆ ನಿಧಾನವಾಗಿ ರೊಟೇಟ್ ಮಾಡಬೇಕು. ನಿಧಾನವಾಗಿ ಮಾಡಬೇಕು, ಕಣ್ಣು ಮುಚ್ಚಬೇಕು. ಇಲ್ಲಾರ ತಿರುಗಿದಂಗೆ ಆಗ್ತದೆ. ಕಣ್ಣು ಮುಚ್ಚಿದ್ರೆ ಅನಿಸೋದಿಲ್ಲ. ನಿಧಾನವಾಗಿ ತಿರುಗಿಸ್ಬೇಕು. ಈಗ ಎಡಗಡೆಯಿಂದ ತಿರುಗಿಸ್ಬೇಕು. ಈಗ ಕೈಗಳನ್ನು ತೆಗೆದುಕೊಳ್ಳಿ ಈ ರೀತಿ. ಇದು ಕಣ್ಣಿನ ತೊಂದರೆ ಇದ್ದವ್ರಿಗೆ, ಯಾರಿಗೆ ಕಣ್ಣಿನ ಚಸ್ಮಾ ಬಂದಿರ್ತದಲ್ಲ ಅವರು ಈ ರೀತಿ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬೋದು. ಈಗ ನಿಧಾನವಾಗಿ ಹಿಂಗೆ ತಿರುಗಿಸುತ್ತ ಹೋಗ್ಬೇಕು. ನಮ್ಮ ದೃಷ್ಟಿ ಎಡಗಡೆ ಕಣ್ಣು ಎಡಗಡೆ ಇರಬೇಕು, ಬಲಗಡೆ ಕಣ್ಣು ಬಲಗಡೆ ಇರಬೇಕು. ಎಷ್ಟು ಸಾಧ್ಯಕ್ಕೆ ನಿಧಾನವಾಗಿ ತಗೋಬೇಕು, ಅಗ್ದಿ ನಿಧಾನವಾಗಿ. ನಮ್ಮ ದೃಷ್ಟಿ ಎಡಗಡೆ ಕಣ್ಣು ಎಡಗಡೆ ಇರಬೇಕು, ಬಲಗಡೆ ಕಣ್ಣ ಬಲಗಡೆ ಹಬ್ಬಗಳನ್ನು ನೋಡ್ತಾ ಇರಬೇಕು. ಎಷ್ಟು ಸಾಧ್ಯಕ್ಕಷ್ಟು ನಮ್ಮ ಯಾವಾಗ ಕಾಣುವುದಿಲ್ಲೋ ಆವಾಗ ಕೈಗಳನ್ನು ಮುಂತರಬೇಕು. ತ್ರಾಟಕ ಇದು ತ್ರಾಟಕ ಯೋಗದಲ್ಲಿ ಬರ್ತದೆ. ಇದನ್ನು ಮಾಡೋದ್ರಿಂದ ಕಣ್ಣಿನ ತೊಂದರೆಗಳು ಪರಿ ಬಂದಿದ್ದು ಅಂದ್ರೆ ಇವನ್ನ ಪರಿ ಬರೋಕ್ಕಿಂತ ಮೊದಲೇ ಇವನ್ನ ಮಾಡ್ತಾ ಇರಬೇಕು. ಮಾಡಿದರೆ ಕಣ್ಣಿನ ನಿವಾರಣೆ ಆಗ್ತದೆ. ಈ ರೀತಿ ಕೆಳಗಡೆ ಮತ್ತು ಬೆಳಗಡೆ ಮಾಡಬಹುದು. ಈ ರೀತಿ ಕಣ್ಣಿನ ನಿವಾರಣೆ ಮಾಡಬಹುದು. ಈಗ ಸ್ವಲ್ಪ ಅನುಲೋಮ ವಿಲೋಮ ಮಾಡೋಣ. ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಬಲಗಡೆಯಿಂದ ಬಿಡಬೇಕು ಮತ್ತು ಬಲಗಡೆ ಬಿಟ್ಟಾಗ ಖಾಲಿ ಹೊಟ್ಟೆ ಹೇಗೆ ನಿಲ್ಲಿಸ್ಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಈ ಉಸಿರಾಟ ಮಾಡೋದ್ರಿಂದ 72,72,210 ನರನಾಡಿ ಒಳಗೆ ಪ್ರಾಣಶಕ್ತಿ ಹೋಗ್ತದೆ. ಒಂದು ಸೆಕೆಂಡಿಗೆ ಒಂದಾದ್ರೆ 60 ಸೆಕೆಂಡಿಗೆ 60 ನಮ್ಮ ಉಸಿರಾಟದ ಸ್ಥಿತಿ ಇರಬೇಕು. ಎಡಗಡೆ ಕೈ ವಾಯು ಮುದ್ರೆ ಇರಬೇಕು. ಉಸಿರಾಟವನ್ನ ದೀರ್ಘ
ದೀರ್ಘವಾಗಿ ಮನಸ್ಸು ಉಸಿರವನ್ನು ತೆಗೆದುಕೊಳ್ಳುವಾಗ ಓಮ ತೆಗೆದುಕೊಳ್ಬೇಕು, ಬಿಡಬೇಕು. ಅದ್ರಾಗ ಉಸಿರನ್ನ ಹಾಗೇ ಬಿಡ್ತಾ ಇರಬೇಕು. ನಾವು ಉಸಿರಾಟ ಮನಸ್ಸಿನ ಜೊತೆ ಇರಬೇಕು, ಉಸಿರಿನ ಜೊತೆ ನಾವಿರಬೇಕು. थोड़ा ध्यान लगा स्वामी दौड़े चले आएंगे, थोड़ा ध्यान लगा, थोड़ा ध्यान लगा स्वामी दौड़े चले आएंगे, तुझे गले से लगाएंगे। अखियां मन की खोल, अखियां मन की खोल, तुझे वो दर्शन भी कराएंगे। ಮನಸ್ಸು ಉಸಿರಾಟದ ಕಡೆ ಇರಬೇಕು. ಉಸಿರು ತಗೊಳ್ಳೋ ಮುಂದೆ ಓಂ ಅನ್ನಬೇಕು, ಉಸಿರು ಬಿಡುವ ಮುಂದೆ ಓಂ ಅನ್ನಬೇಕು. ದೀರ್ಘವಾಗಿ ಉಸಿರು ತೆಗಬೇಕು, ದೀರ್ಘವಾಗಿ ಬಿಡಬೇಕು. है कृष्ण कन्हैया वो ही मेरा सहाय है, सत्कर्म राहों पर चलना सिखाते वो ही मेरा माही है। हो प्रेम से पुकार तेरे पाप हो जलाएंगे, थोड़ा ध्यान लगा। योग की छाया में जीवन बन जाएगा, कहाँ तुम जाओगे। उनकी दया दृष्टि जब भी पड़ेगी तुम भाव कर जाओगे। हो ऐसा है विश्वास मन में ज्योत वो जलाएंगे, थोड़ा ध्यान लगा, थोड़ा ध्यान लगा स्वामी दौड़े चले आएंगे, तुझे गले से लगाएंगे। अखियां मन की खोल, तुझे वो दर्शन भी कराएंगे। थोड़ा ध्यान लगा, थोड़ा ध्यान लगा स्वामी दौड़े चले आएंगे, थोड़ा ध्यान लगा, थोड़ा ध्यान लगा। ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಧ್ಯಾನ ಮುದ್ರೆಯಲ್ಲಿ ಇರಲಿ. ಓ प्रणव ध्यान, meditation,
ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗೆ ಇರಲಿ ಎಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಎರಡು ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ, ನೀತಿ ಕಣ್ಣುಗಳ ಮೇಲೆ ಮಾಡಿಸಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರ ದರ್ಶನಂ. ಗೌರಿಯನ್ನ, ಸರಸ್ವತಿಯನ್ನ, ಲಕ್ಷ್ಮಿಯನ್ನ ಸ್ಮರಿಸಿಕೊಂಡು ನಿಧಾನವಾಗಿ ಭೂಮಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ಎಲ್ಲ ಋಷಿಗಳಿಗೆ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಇಲ್ಲಿಗೆ ಮುಗಿಸುತ್ತಾ ಮತ್ತೆ ನಾಳೆ 6:30 ಗಂಟೆಗೆ ತಾವೆಲ್ಲರೂ ಭಾಗವಹಿಸಿ ಮತ್ತು ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು.